ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಸೋಮವಾರದ ವಿಡಿಯೋ ಆಗಿರ್ತದೆ, ನನ್ನ ಮಗನ ಬರ್ತ್ಡೇ ವಿಡಿಯೋ. ಅದಕ್ಕೆ ಬೆಳಿಗ್ಗೆ ನಾನು ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಶೀರಾ ಮಾಡಿದ್ದೀನಿ, ಕೇಸರಿ ಬಾತು ಮತ್ತು ದೋಸೆ ಮಾಡಿ ಬಟಾಟೆ ಬಾಜಿ ಮಾಡಿದ್ದೀನಿ, ಆಲೂಗೆಡ್ಡೆ ಬಾಜಿ ಮಾಡಿದ್ದೀನಿ. ಇದು ಅವನಿಗೆ ಭಾರಿ ಇಷ್ಟ ಅಂತ ಆಲೂಗಡ್ಡೆ ಬಾಜಿ ಮತ್ತು ದೋಸೆ ಮಾಡಿದ್ದೀನಿ. ಹಾಗೆ ಸ್ವೀಟ್ ಏನಾದರೂ ಬೇಕಲ್ಲ ಅಂತೇಳಿ ಸ್ವೀಟ್ ಮಾಡಿದೆ. ಸಂಜೆ ಕೇಕ್ ಕಟ್ ಮಾಡೋ ಅಂದಾಜಿರಲಿಲ್ಲ, ಹಾಗಾಗಿ ಸ್ವೀಟು ನಾವು ಇದು ಶೀರಾವನ್ನೇ ಬಾಯಿಗಿಟ್ಟು ವಿಶ್ ಮಾಡಿದ್ದೀವಿ. ಈಗ ನಮ್ಮ ಮಧ್ಯಮ ಕುಟುಂಬದದ್ದು ಒಂದು ಬರ್ತ್ಡೇ ಅಂತ ಹೇಳಿದ್ರೆ ತುಂಬ ಗ್ರ್ಯಾಂಡ್ ಏನು ಮಾಡೋಂಗಿಲ್ಲ, ಯಾಕೆಂದರೆ ಮಾಡುವಾಗ ಆಸೆ ಇರ್ತದೆ. ಆದರೆ ಸ್ವಲ್ಪ ಎಷ್ಟು ಬೇಕಷ್ಟು ದೊಡ್ಡನಾಗಿದ್ದಾನೆ, ಹಾಗೆ ಸ್ವಲ್ಪ ಎಷ್ಟು ಬೇಕಷ್ಟು ಬರ್ತ್ಡೇ ಮಾಡಿದ್ದೀವಿ. ಈಗ ಇತ್ತು ನಮ್ಮದು ಬರ್ತ್ಡೇ. ನೋಡಿ, ಎಲ್ಲರೂ ಶೀರವನ್ನೇ ಬಾಯಿಗೆ ಹಾಕಿ ಅವ್ನಿಗೊಂದು ವಿಶ್ ಮಾಡೋದು. ಅವನೊಂದು ನಮ್ಮ ಮನೆಯಲ್ಲಿ ಮಗು ಥರನೇ ಅಂತ ಏನು ಬೇಯಿಸ್ಬೋದು. ಹಾಗೆ ನೋಡಿ, ಸ್ವಲ್ಪ ಪುಟಾಣಿ ಕಡಲೆ ಇತ್ತು, ಇದು ಆತಿಥ್ಯರ ಮಾಡಿಟ್ಟ ವೀಡಿಯೋ. ಪುಟಾಣಿ ಕಡಲೆ ಎಲ್ಲ ಸ್ವಲ್ಪ ಹಾಳಾಗುತ್ತೆ ಅಂತೇಳಿ, ಪುಟಾಣಿ ಕಡಲೆ ಅಲ್ಲ, ನೆಲಗಡಲೆ, ಅದು ಹಾಳಾಗ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ. ಬಿಸಿ ಮಾಡಿಟ್ರೆ ಹಾಳಾಗೋದಿಲ್ಲ ಅಂತ ನಾನು ಈಗ ಬೊಂಬೈ ಸಜ್ಜಿಗೆಲ್ಲ ನಾವು ಬಿಸಿ ಮಾಡಿಟ್ರೆ ಹಾಳಾಗೋದಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಇದನ್ನು ಸಹ ಬಿಸಿ ಮಾಡಿ ಇಡ್ತೀನಿ ಅಂತ ಎಣಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಇದನ್ನು ಇಡ್ತಾಯಿದ್ದೀನಿ. ನೋಡಿ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಸ್ವಲ್ಪ ಇದು ಮಾಡಿದರೆ ಕ್ರಿಸ್ಪಿಯಾಗುವಾಗ ಸ್ವಲ್ಪ ಹುರಿದಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ನೋಡಿ. ಇದನ್ನು ಬಟ್ಟಲ್ಗೆ ಹಾಕಿ ನಾನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ಈ ತಣ್ಣಗಾಗಲಿಕ್ಕೆ ಇಟ್ಟಿದ ಮೇಲೆ ನಾನು ಪ್ಲಾಸ್ಟಿಕ್ ಹಾಕಿ ತೊಟ್ಟೆಗಳು ಕಟ್ಟಿ ಇಡ್ತೀನಿ ಅಂತ ಗೊತ್ತಿಲ್ಲ ನನಗೆ, ಹಾಳಾಗ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಗೊತ್ತಿದ್ದವ್ರಿಗೆ ಕಮೆಂಟ್ ಮಾಡಿ. ನೋಡಿ, ಗರಿ ಗರಿಯಾಗೇ ಆಗಿದೆ ಅದು. ಅದನ್ನೆಲ್ಲ ತಣ್ಣಗಾಗಲಿಕ್ಕೆ ಇಟ್ಟು ಡಬ್ಬಿಯಲ್ಲಿ ತುಂಬಿಸಿರ್ತೇನೆ ಅಂತ. ಹಾಗೆ ನೋಡಿ, ಇದು ನಾನು ಅಗಸೆ ಬೀಜ ಚಟ್ನಿ ಪುಡಿ ಮಾಡುವಂಥ ಮಾಡಿಟ್ಟದೆಲ್ಲ ಖಾಲಿಯಾಗಿದೆ. ಅಗಸೆ ಬೀಜ ನೋಡಿ, ಅಗಸೆ ಬೀಜ ಸ್ವಲ್ಪ ವಾಶ್ ಮಾಡಿಕೊಂಡು ಒಣ ಕೊಬ್ಬರಿ, ಗೋಂಡು ತೆಂಗಿನಕಾಯಿ ಅಂತ ಹೇಳಿದೆ, ಅದು, ಬೇಸೊಪ್ಪು, ಮೆಣಸು ಮತ್ತು ಪುಟಾಣಿ ಕಡಲೆ ಬೀಜ, ಉಪ್ಪು ಎಲ್ಲ ಹಾಕಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹುಳಿ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ರೆ ನಮಗೆ ದಿನ ಒಂದೊಂದು ಸ್ಪೂನ್ ತಿಂದರೆ ತುಂಬ ಒಳ್ಳೆಯದು ಅಂತ ನಾನು ಒಂದ್ಸಲ ಮಾಡಿಟ್ಟದೆಲ್ಲ ಖಾಲಿ ಆಯಿತು. ಇದು ತುಂಬ ಒಳ್ಳೆಯದಾಗ್ತದೆ ಮಾತ್ರ. ಇದನ್ನು ನೀವು ಸಹ ಪ್ರಯತ್ನ ಮಾಡಿ ನೋಡಿ ಒಂದು ಸಲ. ನೋಡಿ, ಈಗ ಇದು ಮಾಡಿ ಅದು ನಾವು ಪುಡಿ ಮಾಡಿ ತಣ್ಣಗಾಗಲಿಕ್ಕೆ ಇಡಬೇಕು ಒಂದು ಸಲ. ಅಂದರೆ ಅದು ಬಿಸಿ ಬಿಸಿ ಡಬ್ಬಿಯಲ್ಲಿ ತುಂಬಿಸಿಡಬಾರ್ದು. ಅದಕ್ಕೆ ಈಗ ತಣ್ಣಗಾಗಲಿಕ್ಕೆ ಇಟ್ಟು ಮತ್ತೆ ಡಬ್ಬಿಯಲ್ಲಿ ತುಂಬಿಸಿಡಬೇಕು. ಅದು ಬಿಸಿ ಹೋಗಲಿ ಅಂತ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದು ತರಕಾರಿ ಊಟ ಇದ್ದರೆ ನಮಗೆ ಬೆಸ್ಟ್. ಸೈಡಿಗೆ ಒಂದು ಸ್ವಲ್ಪ ತಿಂದಾಗೋಗ್ತದೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅದಕ್ಕೆ ನಾನು ಕರ್ಬೇವಿನ ಸೊಪ್ಪೆಲ್ಲ ತುಂಬ ಹಾಕಿ ಮಾಡಿಟ್ಟಿದ್ದೀನಿ. ಇದೀಗ ತಣ್ಣಗಾಗಿದೆ. ಅದಕ್ಕೆ ಡಬ್ಬಿಯಲ್ಲಿ ಏರ್ಟೈಟ್ ಗಾಳಿ ಹೋಗದಿಲ್ಲದ ಡಬ್ಬಿಯಲ್ಲಿ ತುಂಬಿಸಿ ಮುಚ್ಚಳ ಹಾಕಿ ಕಟ್ಟಿ ಇಟ್ಟರೆ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನೆಲ್ಲ ತುಂಬಿಸಿ ಇಟ್ಟಿದ್ದೀನಿ. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲಲ್ಲಿ ಆಲ್ರೆಡಿ ಇದು ರೆಸಿಪಿ ನಾನು ಶೇರ್ ಮಾಡಿದ್ದೀನಿ. ಒಂದ್ಸಲ ನೀವು ಹಾಕಿ ನೋಡಿ, ಹಾಕಿ ಮಾಡಿ ನೋಡಿ ನಿಮ್ಗೆ ಹೇಗಾಗ್ತದೆ ಅಂತೇಳಿ ನೋಡಿ. ನಾನು ಹಾಕಿದ್ದೀನಿ, ಎಲ್ಲ ಡಬ್ಬಿಯಲ್ಲಿ ತುಂಬಿಸಿ ಟೈಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಇದು ಸುಮಾರು ದಿನಕ್ಕೆ ಬರ್ತದೆ, ಖಾರ ಆಗಿ ಒಳ್ಳೆಯದಿರ್ತದೆ. ನೋಡಿ, ಇದು ಪುಟಾಣಿ ಕಡಲೆ ಸಹ ಬಿಸಿಲಿಗೆ ಹಾಕಿ, ಇದನ್ನು ಅದರ ಬಿಸಿ ಮಾಡಲಿಲ್ಲ, ಬಿಸಿಲಿಗೆ ಹಾಕಿ ಸ್ವಲ್ಪ ಒಣಗಿಸಿ ಡಬ್ಬಿಯಲ್ಲಿ ಇದು ಪ್ಲಾಸ್ಟಿಕಲ್ಲಿ ಕಟ್ಟಿ ಹೀಗೆ ಇಡೋದು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ನೆಲಗಡಲೆ ತೋರಿಸಿದ್ನಲ್ಲ, ಅದನ್ನು ಈಗ ಇಡೋದು ಅಂತ ಡಿಸೈಡ್ ಮಾಡಿ ಇದನ್ನು ತೆಗೆದಿಟ್ಟಿದ್ದೀನಿ. ಆದರೆ ಯಾರಿಗಾದ್ರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಅದು ಏನಾಗ್ತದೆ ಅಂತ ಗೊತ್ತಿಲ್ಲ, ಆದರೆ ನಾನು ಬಿಸಿ ಮಾಡಿ ತೊಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ. ಇದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದು. ಸ್ವಲ್ಪ ಎಲ್ಲ ಫ್ರೈ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಫ್ರೈ ಮತ್ತು ಮೀನು ಪದಾರ್ಥ ಎಲ್ಲ ಮಾಡಿ ಒಂದು ಊಟ. ಮೀನು ಫ್ರೈ, ಮುರು ಮೀನು ಅಂತ ಹೇಳ್ತೀವಿ, ಮುರು ಮೀನು ಮತ್ತು ಕೊಡ್ಡಾಯಿ ಕಲ್ಲರ್. ಇದು ಮಧ್ಯಾಹ್ನದ ಊಟ. ನೋಡಿ, ಹೀಗಿತ್ತು. ಇದು ರಾತ್ರಿ ಅವನಿಗೊಂದು ಬೇಜಾರಾಗಬಾರ್ದಲ್ಲ ಅಂತೇಳಿ ನಾನೊಂದು ಚಿಕ್ಕದೊಂದು ಅರ್ಧ kg ಕೇಕ್ ತಗೊಂಡ್ಬಂದು ಕೇಕ್ ಕಟ್ ಮಾಡಿ ಅವನಿಗೊಂದು ಖುಷಿ ಪಡಿಸುವ ಅಂತ. ಅಂದರೆ ಬೇರೆ ಮಕ್ಕಳೆಲ್ಲ ಆಚೆ ಈಚೆ ಎಲ್ಲ ಹೋಗ್ತಾರೆ, ಇವನನ್ನು ಯಾರು ಕರ್ಕೊಂಡು ಹೋಗೋದಿಲ್ಲ, ಅಂದರೆ ನಾವು ಕಳಿಸೋದು ಸಹ ಇಲ್ಲ. ಹಾಗಾಗಿ ಅವನ ಸೆಲೆಬ್ರೇಷನ್ ನಾವು ಮನೆಯಲ್ಲೇ ಮಾಡಬೇಕು. ಅವನಿಗೆ ಕಳಿಸೋ ಧೈರ್ಯ ಸಹ ನನಗಿಲ್ಲ. ಹಾಗಾಗಿ ಅವ್ನು ಬರ್ತ್ಡೇ ನಾನು ಮನೆಯಲ್ಲೇ ನಾವು ನಮ್ಮ ಖುಷಿ ಬಂದಂಗೆ ಮಾಡೋದು. ಅಂದರೆ ಬೇರೆ ಮಕ್ಕಳೊಟ್ಟಿಗೆ ಹೋಗುವಾಗೆ ಅವನು ಯಾರೊಟ್ಟಿಗೆ ಹೋಗೋದಿಲ್ಲ. ಹಾಗೆಲ್ಲ ಇರುವಾಗ ನಾವೇ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು, ಮಾಡಿಬಿಟ್ಟು ಕೇಕೆಲ್ಲ ತಿನ್ನಿಸಿ ಅವನಿಗೊಂದು ಖುಷಿ ಪಡಿಸೋದು ಅಂತ. ನೋಡಿ, ಹೀಗಿತ್ತು ನಮ್ಮ ಬರ್ತ್ಡೇ. ಹಾಗೆ ನೋಡಿ, ಅದು ಕೇಕ್ ಅಪ್ಪ ಮಕ್ಕಳೆಲ್ಲ ಕೂತ್ಕೊಂಡು ತಿನ್ನೋದು. ಅಣ್ಣ ತಮ್ಮನಿಗೆ ಸೇರಿಸ್ಕೊಂಡು ನೋಡಿ, ತಮ್ಮ ಸಹ ಸೆಲೆಬ್ರೇಟ್ ಮಾಡಿದ. ಅವನೇ ಬೇಗ ಬಂದು ಅವನು ಸುಕ್ಕ ಎಲ್ಲ ಮಾಡಿ ಪದಾರ್ಥ ಮಾಡಿ ಅಣ್ಣನಿಗೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ. ನಮ್ಮ ಮಧ್ಯಮ ಕುಟುಂಬದ ಏನಂತ ಹೇಳಿದರೆ ಏನು ಹೇಳ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದರೆ ಈಗ ಇದ್ದದ್ರಲ್ಲೇ ಖುಷಿ ಪಡಬೇಕು. ನೋಡಿ, ಚಿಕನ್ ಸಾರು ಮಾಡಿದ್ದೀನಿ, ಮತ್ತು ನಾವು ಬೇಕರಿಯಿಂದ ಸ್ವಲ್ಪ ಇಡ್ಲಿ ತಗೊಂಡು ಬಂದದ್ದು ರೆಡಿಯಾಗಿ. ಹೀಗಿತ್ತು ಇವತ್ತಿನ ಬ್ಲಾಗು. ಎಲ್ಲರೂ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.